ಈಗ ನೆನ್ನೆ ಸುದೀಪ್ ಸರ್ ಅಂದ್ರು, ಅಂದ್ರೆ ನಿಮ್ಮ ಒಂದು ಏನು ಫಿಸಿಕ್ಕಿಗೂ ನಿಮ್ ವ್ಯಕ್ತಿತ್ವಕ್ಕೂ ಅದು ಮ್ಯಾಚ್ ಆಗಲ್ಲ, ಟೋಟಲಿ ಡಿಫ್ರೆಂಟ್ ಆಗಿದೆ ಅಂತೇಳಿ. ಯಾವ್ದಾದ್ರು ಅನ್ಸಿದ್ಯಾ ನಿಮ್ಗೆ ಆತರ? ಅಂದ್ರೆ ಲುಕ್ಕಿಗೂ ನನ್ನ ಒಳಗಡೆ ಇರುವಂತ ಒಂದು ಮಗುಗೂ ಅಥವಾ ಆ ವ್ಯಕ್ತಿತ್ವಕ್ಕೂ ಮ್ಯಾಚ್ ಆಗಿದೆ ಹಂಗಂತಲ್ಲ. ಸೊ ನಾನು ಅಲ್ಲಿರೋ ಕಂಟೆಸ್ಟೆಂಟ್ಗಳು ಇದು ಹೇಳ್ತಾ ಇದ್ದೆ, ಮೇ ಬಿ 30 years ಇದ್ದಾಗ ನಾನು ಬಂದಿದ್ರೆ ಮೇ ಬಿ ಐ ವಾಸ್ ಎ ಡಿಫ್ರೆಂಟ್ ರಘು. ಆಗೊಂದು ರೆಸ್ಪಾನ್ಸಿಬಿಲಿಟಿ ಇರಲಿಲ್ಲ, ಮ್ಯಾರೇಜ್ ಆಗಿರಲಿಲ್ಲ, ಮಗ ಇರಲಿಲ್ಲ. ಆ್ಯಂಡ್ 25 years ಆಫ್ ಜರ್ನಿ ತುಂಬ ಸ್ಲೋ ಆಗಿ ಬಿಲ್ಡ್ ಮಾಡಿರೋದು. ಮುಂಚೆ ಎಲ್ಲ ನಮ್ಗೆ ಇನ್ಸ್ಟಾಗ್ರಾಮ್ ಇರಲಿಲ್ಲ, ಸೋಷಿಯಲ್ ಮೀಡಿಯಾನೇ ಇರಲಿಲ್ಲ. ಸೊ ಎಷ್ಟು ಅಚೀವ್ಮೆಂಟ್ ಮಾಡಿದ್ದೀನಿ ಇಲ್ಲಿ ತನಕ. ಒಂದು 15 ಗೋಲ್ಡ್ ಮೆಡಲ್, ಇಂಟರ್ನ್ಯಾಷನಲ್ ಗೋಲ್ಡ್ ಮೆಡಲ್ ಇದೆ, ಕ್ರೀಡಾ ರತ್ನ ಅವಾರ್ಡ್ ಕೊಟ್ಟಿದ್ದಾರೆ, ಆ್ಯಂಡ್ ಕೌಂಟ್ಲೆಸ್ ಮೆಡಲ್ಸ್, ನ್ಯಾಷನಲ್ ಲೆವೆಲ್ಲು, ಸ್ಟೇಟು. ಸೊ ಏನಾಗುತ್ತೆ ಅಂದಾಗ ಅದೆಲ್ಲ ಮಾಡಿದಾಗ ಒಂದು ಡಿಸಿಪ್ಲಿನ್ ಬರುತ್ತೆ ನಿಮ್ಮ ಲೈಫಲ್ಲಿ. ಆ್ಯಂಡ್ ಅಪ್ಸ್ ಆ್ಯಂಡ್ ಡೌನ್ಸ್ ತುಂಬ ಇತ್ತು ನನ್ನ ಲೈಫಲ್ಲಿ. ಒಂದು 14 years ಕೆಳಗಡೆ ಡ್ರಾಪ್ ಆಗ್ತಾನೆ ಇದ್ದೆ. ಕೋವಿಡ್ ಆದಾಗೂ ನಮ್ಮ ಜಿಮ್ ಆಲ್ಮೋಸ್ಟ್ ಕ್ಲೋಸಲ್ಲಿತ್ತು. ಮತ್ತೆ ಕೆಲ್ಸಕ್ಕೆ ಹೋದೆ, ಅಲ್ಲೆಲ್ಲೋ ಪಿಕಪ್ ಆಗಿ ಆಮೇಲೆ ನಂಗೆ ದರ್ಶನ್ ಸರ್ ಸಿಕ್ಕಿ ಕೈ ಹಿಡಿದಾಗೆ ನಾನು ಅಲ್ಲಿಂದ ಮೇಲ್ ಬಂದಿದ್ದು ಲೈಫಲ್ಲಿ. ಸೊ ಯಾವತ್ತೂ ಮರೆಯಲ್ಲ ದರ್ಶನ್ ಸರ್ನ. ಆ್ಯಂಡ್ ಇದೆಲ್ಲ ಒಂದು ನನಗೆ ಎಕ್ಸ್ಪೀರಿಯನ್ಸು. ಸೊ ಇದನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ಮನೆಗೆ ಹೋದಾಗ ಎಲ್ಲೋ ಒಂದು ಕಡೆ ಇರುತ್ತಲ್ವ, ನನ್ನ ಮಗ ನೋಡ್ತಾ ಇದ್ದಾನೆ, ನಮ್ಮ ವೈಫ್ ನೋಡ್ತಾ ಇದ್ದಾರೆ. ಸೊ ನಮ್ಮನ್ನು ನೋಡಿ ಅವರು ತಪ್ಪಾಗಿ ಪೋರ್ಟ್ರೇಟ್ ಆಗಬಾರ್ದು ಅನ್ನೋ ಒಂದು ಮೈಂಡಲ್ಲಿತ್ತು.